ಅನಂತ್ನಾಗ್ ಸರ್ ಅವರಿಗೆ ಪದ್ಮಭೂಷಣ ಅನೌನ್ಸ್ ಆಗಿದೆ. ಸಂತೋಷವಾಗಿದೆ. ನಿಮಗೆಲ್ಲರೂ ಸಂತೋಷ ಆಗಿದೆ ಅಂತ ನನಗೆ ತೃಪ್ತಿ ಇದೆ. ಅದರದ್ದು ಪದ್ಮಭೂಷಣ ಪ್ರಶಸ್ತಿಗೆ ಒಂದು ಮೌಲ್ಯ ಬಂದಿದೆ ಅಂತ ಅನಿಸ್ತಾ ಇದೆ. ನಿಮ್ಮಂತ ಕಲಾಸಂತರಿಗೆ ನೀಡಿದಾಗ ಅದರ ಮೌಲ್ಯ ಕೂಡ ಜಾಸ್ತಿ ಆಗುತ್ತೆ ಅಂತ ನಾವು ಭಾವಿಸ್ತೀವಿ ಸರ್. ಈ ಪ್ರಶಸ್ತಿಯನ್ನೇ ನಾನು ಕನ್ನಡಿಗರಿಗೆ, ಕರ್ನಾಟಕಕ್ಕೆ, ತಾಯಿ ಭುವನೇಶ್ವರಿಗೆ ಅರ್ಪಿಸಿ 50 ವರ್ಷಗಳ ಒಂದು ಸುದೀರ್ಘ ಜರ್ನಿ, ಯಾರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಅನಿಸುತ್ತೆ ಸರ್ ಈ ಕ್ಷಣದಲ್ಲಿ ನೆನೆಸ್ಕೊಂಡ್ರೆ? ನಾನು ತಮ್ಮನೇ ಅರ್ಪಿಸ್ತೀನಿ ಅಂತ ಮತ್ತೊಮ್ಮೆ ಹೇಳ್ತೇನೆ. ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋ ಮಾತಿದೆ. ಗಾಯತ್ರಿ ಮೇಡಮ್ ಅವ್ರಿಗೆ ಎಷ್ಟು ಖುಷಿ ಆಯಿತು, ಯಾಕಂದರೆ 35 ವರ್ಷ ಆಯಿತು ನಟನೆ ಬಿಟ್ಟು ಅಂತ ಹೇಳಿ. ಅದು ಅವರು ಮಾಡಿದ್ದು ನನಗೋಸ್ಕರ, ಅದರ ಅರಿವು ನನಗಿದೆ. ಇವತ್ತು ಈ ಕ್ಷಣಕ್ಕೆ ಶಂಕರ್ ನಾಗ್ ಸರ್ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಅಂತ. ಆತ್ಮೀಯ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಬೇರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ನನ್ನ ಖುಷಿಗೆ ಇವತ್ತು ಪಾರವೇ ಇಲ್ಲ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ, ಕನ್ನಡ ಚಿತ್ರರಂಗದ, ಭಾರತೀಯ ಚಿತ್ರರಂಗದ ಅಜಾತ ಶತ್ರು, ಸುಮಾರು 50 ವರ್ಷಗಳ ಕಲಾ ಸೇವೆ ಮಾಡಿದಂತಹ ಕಲಾಸಂತನಿಗೆ ಇವತ್ತು ಪದ್ಮಭೂಷಣ ಪ್ರಶಸ್ತಿ ಅನೌನ್ಸ್ ಆಗಿದೆ. ಪ್ರತಿ ವರ್ಷ ಗಣರಾಜ್ಯೋತ್ಸವದಕ್ಕೆ ಮುಂಚಿನ ದಿನ ಅಂದರೆ ಜನವರಿ 25ರ ಸಂಜೆ ಪ್ರಶಸ್ತಿಗಳ ಪಟ್ಟಿಯನ್ನು ಪ್ರಕಟ ಮಾಡುತ್ತೆ ಕೇಂದ್ರ ಸರ್ಕಾರ. ಅದರಲ್ಲಿ ನಾವು ಪರ್ಸ್ನಲಿ ಒಂದು ಅಭಿಯಾನ ಮಾಡಿದ್ವಿ. ನಾವು ಒಬ್ಬ ವ್ಯಕ್ತಿತ್ವಕ್ಕೆ, ಒಬ್ಬ ವ್ಯಕ್ತಿಗೆ ಈ ಪದ್ಮ ಪ್ರಶಸ್ತಿ ಬರಲೇಬೇಕು ಅಂತ ಒಂದು ಅಭಿಯಾನ ಮಾಡಿದ್ವಿ. ಆ ಅಭಿಯಾನಕ್ಕೆ ರಿಷಬ್ ಶೆಟ್ಟಿ, ಪುನೀತ್ ರಾಜ್ಕುಮಾರ್ ಅವರು ಸೇರಿದಂತೆ, ರಕ್ಷಿತ್ ಶೆಟ್ಟಿ ಸೇರಿದಂತೆ ಸಾಕಷ್ಟು ಜನ ಕನ್ನಡದ ಚಿತ್ರರಂಗದ ಕಲಾವಿದರು ಕೂಡ ಸಾಥ್ ಕೊಟ್ಟಿದ್ದರು. ಅಂತಹ ಒಂದು ಸಾರ್ಥಕ ಕ್ಷಣಕ್ಕೆ ನಾವು ಈಗ ಸಾಕ್ಷಿಯಾಗಿದ್ದೀವಿ. ಎಸ್, ಈ ಬಾರಿಯ ಕೇಂದ್ರ ಸರ್ಕಾರ ಈ ಬಾರಿಯ ಪದ್ಮ ಪ್ರಶಸ್ತಿ ಪ್ರಕಟ ಮಾಡಿದೆ. ಅದರಲ್ಲಿ ನಿಮ್ಮ ನೆಚ್ಚಿನ ಆಲ್ ಟೈಮ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂದರೆ ಅನಂತ್ನಾಗ್ ಸರ್ ಅವರಿಗೆ ಪದ್ಮಭೂಷಣ ಅನೌನ್ಸ್ ಆಗಿದೆ. ಇನ್ನೇನು ಮಾರ್ಚ್ ಅಥವಾ ಏಪ್ರಿಲಲ್ಲಿ ಅವರು ರಾಷ್ಟ್ರಪತಿ ಭವನದಲ್ಲಿ ಅದನ್ನು ಸ್ವೀಕರಿಸ್ತಾರೆ. ಈಗ ನಮ್ಮೊಟ್ಟಿಗಿದ್ದಾರೆ ಅವರು. ಆ ಖುಷಿಯ ಕ್ಷಣಗಳನ್ನು ಹಂಚ್ಕೊಳ್ಳೋಣ. ಸರ್, ಮೊದಲಿಗೆ ದೊಡ್ಡ ಅಭಿನಂದನೆಗಳು ನನ್ನ ಕಡೆಯಿಂದ, ನಮ್ಮ ಚಾನಲ್ ವತಿಯಿಂದ. ಧನ್ಯವಾದಗಳು. ಥ್ಯಾಂಕ್ ಯು. ಎಷ್ಟು ಖುಷಿ ಆಗ್ತಾ ಇದೆ ಸರ್, ಯಾಕಂದರೆ ನಿಮಗಿಂತ ಜಾಸ್ತಿ ನಾವು ಖುಷಿ ಪಡ್ತಾ ಇದ್ದೀವಿ. ಯಾಕಂದರೆ ವಿ ಆರ್ ಫೈಟಿಂಗ್ ಫಾರ್ ದಿಸ್ ಫ್ರಮ್ ಪಾಸ್ಟ್ ಫ್ಯೂ ಇಯರ್ಸ್. ವಂಡರ್ಫುಲ್. ಐ ಆಮ್ ಸೋ ಹ್ಯಾಪಿ ದಟ್ ಯು ಆರ್ ಸೋ ಹ್ಯಾಪಿ. ಎಸ್ ಸರ್. ಈಗ ನಿಮಗೆ ನಿನ್ನೆಯಿಂದನೇ ಒಂದಷ್ಟು ಅಭಿನಂದನೆಗಳ ಸುರಿಮಳೆ ಆಗ್ತಾ ಇದೆ. ಸಾಕಷ್ಟು ಜನ ಕಲಾವಿದರು, ಆತ್ಮೀಯರು, ಕುಟುಂಬಸ್ಥರು ಎಲ್ಲರೂ ಫೋನ್ಗಳು ಮಾಡಿ ಹರ್ಷೋದಯ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೌ ಯು ಫೀಲಿಂಗ್ ರೈಟ್ ನೌ ಸರ್? ಸಂತೋಷವಾಗಿದೆ. ನಿಮಗೆಲ್ಲರೂ ಸಂತೋಷ ಆಗಿದೆ ಅಂತ ನನಗೆ ತೃಪ್ತಿ ಇದೆ ಅದರದ್ದು. ಯಾಕಂದರೆ ನಾನು ಈ ಥರದ ಪ್ರಶಸ್ತಿಗಳನ್ನೆಲ್ಲ ಅಪೇಕ್ಷೆ ಪಟ್ಟವನ್ನೆಲ್ಲ ನಿಜ ಹೇಳಬೇಕಾದ್ರೆ. ಆದರೆ 3 ವರ್ಷದ ಕೆಳಗಡೆ ಈ ಪ್ರಧಾನಿಯವರು ಈ ಪದ್ಮ ಪ್ರಶಸ್ತಿಗಳಲ್ಲಿ ಸಾರ್ವಜನಿಕರು ಹೆಚ್ಚು ಭಾಗವಹಿಸಬೇಕು, ಅದಕ್ಕೆ ಆಸ್ಪದ ಮಾಡ್ತೇನೆ ಅಂತ ಆಶ್ವಾಸನೆ ಕೊಟ್ಟರು. ಅದರಂತೆ ಎಲ್ರಿಗೂ ಒಂದು ನಂಬರು ಅಥವಾ ಅಡ್ರೆಸ್ ಕೊಟ್ಟು ಅಲ್ಲಿಗೆ ನಾವು ತಿಳಿಸಿ, ನೀವು ನಿಮ್ಮ ಇಷ್ಟಾರ್ಥಗಳನ್ನು ಯಾರಿಗೆ ಕೊಡಬೇಕು ಅಂತ ನಿಮ್ಗೆ ಅನಿಸ್ತದಂತೆ ಪದ್ಮ ಪ್ರಶಸ್ತಿಗಳ ಬಗ್ಗೆ, ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಹೆಸರು. ಅದರಂತೆ ಇಲ್ಲಿ ನೋಡಿದಾಗ ಕನ್ನಡಿಗರು ತುಂಬ ಆಸ್ಥೆಯಿಂದ ಅದು ಶುರು ಮಾಡಿದರು. ಅವರು ಕಳಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಗೊತ್ತಾಗ್ತದೆ, ಸ್ನೇಹಿತರು ನೀವೇ ಹೇಳಿದಾಗೆ ನಮ್ಮ ಪುನೀತ್ದಿಂದ ಹಿಡಿದು ರಿಷಬ್, ರಕ್ಷಿತ್, ಇವರೆಲ್ಲರೂ ಅದರಲ್ಲಿ ತುಂಬ ಒಂಥರ ಅದರಲ್ಲಿ ಭಾಗವಹಿಸಿ ಎಲ್ಲ ಮಾಡಿದರು. ಅದನ್ನು ನೋಡಿ ನೀವುಗಳೇ ಈಗ ನೀವು ವೈಯಕ್ತಿಕವಾಗಿ ನೀವು ಇನ್ ಪರ್ಟಿಕ್ಯುಲರ್ ಅಭಿಯಾನನೇ ಶುರು ಮಾಡಿಬಿಟ್ರೆ ನನಗೆ ಒಂಥರ ಸಂಕೋಚ. ಏನು ಇದು ಈ ರೀತಿ ಆಗಿಬಿಡ್ತಲ್ಲ ಇದು ಅಂತ. ಇನ್ ದ ಸೆನ್ಸ್ ನಾನು ಮತ್ತೆ ಹೇಳ್ತೀನಿ, ಆದರೆ ನಾನು ಸಿನಿಮಾ ರಂಗಕ್ಕೆ ಅಥವಾ ನಾಟಕ ರಂಗದಿಂದ ಸಿನಿಮಾ ರಂಗಕ್ಕೆ ಬಂದಿದ್ದೇ ಅದರ ವ್ಯಾಪ್ತಿ ನೋಡಿ, ವ್ಯಾಪ್ತಿ ಜೊತೆ ಪ್ರಾಪ್ತಿ ಅಂದರೆ ಅದರ ರಿವಾರ್ಡ್ಗಿಂತ ರಿವಾರ್ಡ್ ಕಡೆ ಹೆಚ್ಚು ಗಮನ ಇಟ್ಟು ಹೆಚ್ಚಿನ ಖ್ಯಾತಿ, ಹೆಸರು ಎಲ್ಲ ಬರ್ತದೆ. ಅದರ ತಕ್ಕಂತೆ ಅದು ಬೇರೆ ವಿಚಾರಗಳು, ವಿಷಯಗಳು ಬರ್ತವೆ ಅಂತ ಆ ರೀತಿ ಅಂದ್ಕೊಂಡವನು. ಹಾಗೆ ಈ ಪ್ರಶಸ್ತಿಗೆ ಹೆಚ್ಚು ಗಮನ ಕೊಟ್ಟಿರಲಿಲ್ಲ. ಬಟ್ ಜನರಿಗೆ ತಲುಪಬೇಕು, ಜನರಿಗೆ ಮನದಟ್ಟು ಹಾಕಬೇಕು. ನಾನೇನು ಒಂದು ನಟನೆ ಮಾಡ್ತೀನಿ ನನಗೆ ಬಂದಂಥ ಪಾತ್ರಗಳಲ್ಲಿ,
ಅದನ್ನು ಜನ ನೋಡಿ ಮೆಚ್ಚಬೇಕು ಅಂತ. ಅದರ ಆಚೆ ಪ್ರಶಸ್ತಿಗಳು ಅಂತ ನಾನು ಅದೇ ನನಗೆ ಪ್ರಶಸ್ತಿ, ಅವರ ಕಣ್ಣಲ್ಲಿ ಅವರ ಮೆಚ್ಚುಗೆ, ಅವ್ರು ನಗ್ನಗ್ತಾ ಮಾತಾಡೋದು, ಸಂತೋಷದಿಂದ ಮಾತಾಡೋದು, ಬೇರೆ ಬೇರೆ ಚಿತ್ರಗಳ ಕುರಿತು ನಾನು ಮಾಡಿದ ಚಿತ್ರಗಳನ್ನು ನೋಡಿ ಅದೇ ನಮಗೆ ನಿಜವಾದ ರಿವಾರ್ಡು ಎಲ್ಲವೂ ಅಂಥದ್ರಲ್ಲಿ ಇದೊಂದು ಹೊಸದ್ದು. ಯಾಕಂದರೆ ಇಲ್ಲಿ ತನಕ ಆ ಥರ ಇರಲಿಲ್ಲ ನಮ್ಮ ದೇಶದಲ್ಲಿ. ಮೋದಿಯವರು ಬಂದಮೇಲೆ ಅದು ಸಹಜ ಆಯಿತು, ಎಲ್ಲರೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಅದು 1 ವರ್ಷ ಆಯಿತು, 2 ವರ್ಷ ಆಯಿತು, ಆದರೆ ನಮ್ಮ ಕನ್ನಡಿಗರ ಉತ್ಸಾಹ ಕುಂದಲಿಲ್ಲ. ಇನ್ನೂ ಅದನ್ನು ನಡೆಸ್ತಾ ಇದ್ದಾರಲ್ಲ ಅಂತಂದ್ರೆ ಆವಾಗಲೂ ಅಂತ ಅನ್ನಿಸ್ತಿರು. ಅದರಿಂದ ಇವತ್ತು ಏನು ಈ ಪ್ರಶಸ್ತಿ ಬಂದಿದೆ ಕನ್ನಡಿಗರಿಗೆ, ಅದು ಖಂಡಿತವಾಗಿಯೂ ಇದು ಯಾರು ನನ್ನ ಬೆಂಬಲ. ಅದಕ್ಕೆ ನಾನು ಹೇಳಿದೆ, ಈ ಪ್ರಶಸ್ತಿಯನ್ನೇ ನಾನು ಕನ್ನಡಿಗರಿಗೆ, ಕರ್ನಾಟಕಕ್ಕೆ, ತಾಯಿ ಭುವನೇಶ್ವರಿಗೆ ಅರ್ಪಿಸಿ ಆಮೇಲೆ ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನ ಅದಕ್ಕೆ ನಾನು ಉದ್ದಂಡದ ಸುದೀರ್ಘ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಪ್ರಶಸ್ತಿ ಏನಿದೆ ಅದನ್ನು ಕೊಡುವ ಸಂದರ್ಭದಲ್ಲಿ ಹೋಗಿ ಸ್ವೀಕರಿಸ್ತೀನಿ, ತಮಗೆ ತೋರಿಸ್ತೀನಿ ಅಂತ ನಾನು ಹೇಳಲು ಇಚ್ಛಿಸ್ತೇನೆ. ಅಂತ ಅದ್ಭುತ ಮಾತನ್ನು ಹೇಳಿದ್ರಿ ಸರ್. ನಮ್ಗೆ ಅನಿಸ್ತಾ ಇದೆ ಪದ್ಮಭೂಷಣ ಪ್ರಶಸ್ತಿಗೆ ಒಂದು ಮೌಲ್ಯ ಬಂದಿದೆ ಅಂತ ಅನಿಸ್ತಾ ಇದೆ. ನಿಮ್ಮಂಥ ಕಲಾಸಂತರಿಗೆ ನೀಡಿದಾಗ ಅದರ ಮೌಲ್ಯ ಕೂಡ ಜಾಸ್ತಿ ಆಗುತ್ತೆ ಅಂತ ನಾವು ಭಾವಿಸ್ತೀವಿ ಸರ್. ಅದು ನಿಮ್ಮ ಭಾವನೆ, ಅದನ್ನು ನಾನು ಅಲ್ಲಗಳೆಯೋದಿಲ್ಲ. ಆದರೆ ಒಬ್ಬ ವ್ಯಕ್ತಿಗಿಂತ ಒಂದು ನಾಡಿಗಿಂತ ದೇಶ. ಸೊ ನಮ್ಮ ದೇಶದಲ್ಲಿ ಆ ರೀತಿಯ ಮೌಲ್ಯಗಳನ್ನು ಇಟ್ಕೊಂಡು ನಾವು ಬೆಳೆದಂಥವ್ರು. ಸೊ ಇದೊಂದು ನಮ್ಮ ದೇಶದ ಹಿರಿಯರು ತೀರ್ಮಾನಿಸಿ ಇದು ಒಂದು ಈ ಪದ್ಧತಿಯನ್ನು, ಈ ಒಂದು ಪ್ರಸೆ ಹಾಕಿಕೊಟ್ಟಿದ್ದಾರೆ. ಅದರಂತೆ ನಾವು ನಡೀತಾ ಇದ್ದೀವಿ. ಪ್ರಶಸ್ತಿಗೆ ಅದರದ್ದೇ ಗೌರವ ಇರ್ತದೆ. ಆದ್ದರಿಂದ ಅದು ಅಂದರೆ ನಮಗೆ ಮಾಧ್ಯಮದಲ್ಲಿದ್ದವರಿಗೆ ಈ ಥರದ ಅದು ವಿಶೇಷ ಅಂದೇ ಇದ್ದರೆ, ಅಲ್ಲಿ ನಾವು ಏನು ಈ ಸಾಮಾನ್ಯ ಮನುಷ್ಯರು, ಸಾಮಾನ್ಯ ಜನರು ಅಂತ ಭಾಳ ಅದನ್ನು ಸಾಮಾನ್ಯ ಜನರೇ ಅಸಾಮಾನ್ಯರು, ಅವರಿಗೆ ಆ ಥರ ನಮಗೆ ಇದ್ದಂತಹ ರಿಸರ್ವೇಷನ್ಸ್ ಅಥವಾ ಅದು ಇರೋದಿಲ್ಲ. ಆದರೆ ನಾವು ಏನೋ ಈ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ. ಅದು ಕಾಮನ್ ಸೆನ್ಸ್ ಈಸ್ ನಾಟ್ ಸೋ ಕಾಮನ್ ಅಂತಾರೆ. ಅದು ಹಾಗೆ ಜನಸಾಮಾನ್ಯರು ಅಂತ ಭಾಳ ಹಗುರವಾಗಿ ಯಾವತ್ತು ಹೇಳುವಾಗ, ಯಾಕಂದರೆ ಅವರು ತೀರ್ಮಾನ ಮಾಡ್ತಾರೆ ಇವೆಲ್ಲವನ್ನು. ಅವ್ರು ಹೇಗೆ ನಾವು ನೋಡ್ತಾರೆ ವ್ಯಕ್ತಿಗಳನ್ನು, ವಿಷಯಗಳನ್ನು, ಜಗತ್ತನ್ನು, ಅದು ಮುಖ್ಯ. ಸೊ ಅವರ ದೃಷ್ಟಿಯಿಂದ ಇದು ಅವ್ರಿಗೇನು ಅನ್ನಿಸ್ತದೆ ಅದು ಅಂತ ಹಾಗೆ ಆ ರೀತಿ ನೋಡಿದಾಗ ಈ ಪ್ರಶಸ್ತಿಗೆ ಅದರದ್ದೇ ಸ್ಥಾನಮಾನ ಇದೆ. ಇಲ್ಲದೇ ಇದ್ದರೆ ಅವರು ಈ ಪ್ರಶಸ್ತಿ ಗೌರವ ಇಲ್ಲದೇ ಇದ್ದರೆ ಈ ಲಕ್ಷಾಂತರ ಕನ್ನಡಿಗರು ಅದರಲ್ಲಿ ಭಾಗವಹಿಸ್ತಾನೇ ಇರಲಿಲ್ಲ. ಹಾಗಾಗಿ ಅದು ಒಂದು ಥರ ಎಲ್ಲ ಕಡೆ ಹೇಳ್ತಾರೆ, ಆ ಪ್ರಶಸ್ತಿಗೆ ನಿಮಗೆ ಕೊಟ್ಟು ಅದು ಗೌರವ ಸಂದಿದೆ ಅಂತ ನಗ್ತೀನಿ ನಾನು ಅಷ್ಟೇ. ಬಟ್ ಆ ಪ್ರಶಸ್ತಿಗೆ ಗೌರವ ಇದೆ. ಯಾಕಂದರೆ ಈ ಸಿವಿಲ್ ಅಂದರೆ ನ್ಯಾಯವಾಗಿ ಮಿಲಿಟ್ರಿಯಲ್ಲಿ ಸಲ್ವ್ ಮಾಡೋದು, ಪ್ರಾಣ ಬಲಿ ಕೊಡುವವರಿಗೆ, ಅಂಥವರಿಗೆ ದೇಶಕ್ಕೋಸ್ಕರ ಸಂಪೂರ್ಣ ಒಂದು ಬಲಿದಾನವನ್ನು ಕೊಡುವಂಥ ಅದಕ್ಕೆ ತಯಾರಾಗಿದ್ದವರಿಗೆ ಇಂಥ ಪ್ರಶಸ್ತಿ ಸಿಗೋದು, ಅದು ದಟ್ಸ್ ದ ಗ್ರೇಟೆಸ್ಟ್ ಥಿಂಗ್. ಅದರ ನಂತರ ಈ ಸಿವಿಲಿಯನ್ಸ್ ನಾವೇನಂತೀವಿ, ಅವರಿಗೋಸ್ಕರ ಇದನ್ನೊಂದು ನಮ್ಮ ದೇಶ ಮಾಡಿಕೊಂಡು ಬಂದಿದೆ. ಅದಕ್ಕೂ ಪ್ರಚಂಡ ಅದಕ್ಕೋಸ್ಕರ ಈ ಥರದ ಒಂದು ಅಂದರೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಇದಕ್ಕೆ. ಹಾಗಾಗಿ ಅದು ಸಂದಿದೆ. ಸೊ ಅದನ್ನು ನಾನು ಹಗುರ ಮಾಡಿಸಲಾರೆ. ಎಸ್ ಸರ್, ಮುಂಬೈಯಿಂದ ಬೆಂಗಳೂರುವರೆಗೆ ನಿಮ್ಮ ಜರ್ನಿಯನ್ನು ನೋಡಿದಾಗ ಒಂದು ಕಡೆ ರಂಗಭೂಮಿ, ಮತ್ತೊಂದು ಕಡೆ ಟಿ ವಿ, ಮತ್ತೊಂದು ಕಡೆ ಸಿನಿಮಾ, 100 ಸಿನಿಮಾಗಳು, 50 ವರ್ಷಗಳ ಒಂದು ಸುದೀರ್ಘ ಜರ್ನಿ. ಯಾರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಬೇಕು ಅನಿಸುತ್ತೆ ಸರ್ ಈ ಕ್ಷಣದಲ್ಲಿ ನೆನೆಸ್ಕೊಂಡ್ರೆ? ಯಾಕಂದರೆ ರೀಸೆಂಟಾಗಿ ನಾವು ಶ್ಯಾಮ್ ಬೆನ್ಗಲ್ ಅವ್ರನ್ನ ಕಳ್ಕೊಂಡ್ವಿ. ಅವೆಲ್ಲರನ್ನು ನಾನು ನಿಜ ಹೇಳಬೇಕಂದ್ರೆ, ನಾನು ಒಂದು ಮುಂಜಾನೆ ಎದ್ದು ಪ್ರಾರ್ಥನೆಗೆ ಕೂತರೆ ನಾವು ನಮ್ಮ ದೇವರನ್ನು ಪೂಜಿಸ್ತೀವಿ, ಭಜಿಸ್ತೀವಿ ನಿಜ. ಆದರೆ ದೇವರನ್ನು ನಾವು ಕಂಡಿಲ್ಲ. ದೇವರು ಅಷ್ಟು ಸುಲಭವಾಗಿ ಕಣ್ಣಿಗೆ ಬೀಳೋದು ಇಲ್ಲ. ದೇವರು ಬೇರೆ ರೀತಿಯಲ್ಲಿ ಕಾಣ್ಬೋದು ಪ್ರತಿಯೊಬ್ಬರಿಗೂ. ಅದಕ್ಕೋಸ್ಕರ ನಾವು ಗುರುಗಳಿಗೆ ಒಂದು ಸ್ಥಾನ ಕೊಟ್ಟಿರ್ತೀವಿ. ಸೊ ನಾನು ನನ್ನ ಪ್ರತಿನಿತ್ಯದ ಪ್ರಾರ್ಥನೆಯಲ್ಲೇ ಪ್ರತಿಯೊಂದಕ್ಕೂ ಅಂದರೆ ನಾನು ಬದುಕಿರೋದಕ್ಕೆ ನನ್ನ ಪ್ರಾರ್ಥನೆ ನಾನು ಮೊದಲು ಗುರುಗಳಿಗೆ ಸಲ್ಲಿಸ್ತೇನೆ. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ್, ಏನು ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಪೂಜಿಸ್ತೇವೆ ಮಗನೇ,
ಅದಕ್ಕಿಂತ ಶ್ರೇಷ್ಠ ಗುರು ಅಂತ ಹೇಳೋದು. ಸೊ ಹಾಗಾಗಿ ನಾನು ನನ್ನ ಮೊದಲ 6 ವರ್ಷ ಜೀವನದ್ದು ನಮ್ಮ ತಂದೆ ತಾಯಿಯವ್ರ ಜೊತೆ ಕಳೆದದ್ದು ಕಾಸರಗೋಡು ಜಿಲ್ಲೆಯ ಕಾಂಚನಗಡ ನೀಲೇಶ್ವರದ ಹತ್ತಿರ ಇರುವ ಆನಂದ ಆಶ್ರಮದಲ್ಲಿ. ಅಲ್ಲಿಯ ನಮ್ಮ ಸ್ವಾಮಿ ರಾಮದಾಸರು, ಆಮೇಲೆ ಮಾತಾ ಕೃಷ್ಣ ದೇವಿಯವರು, ಹಾಗೆ ಅದರ 6 ವರ್ಷ ಅಲ್ಲಿ ಬೆಳೆದವನು. ನಂತರ 6 ವರ್ಷ ಶಿರಾಲಿ ಚಿತ್ರಾಪುರ ಮಠದ ಸ್ವಾಮಿ ಆನಂದಾಶ್ರಮ ಅಂತ ಅಲ್ಲಿ ನಮ್ಮ ತಂದೆಯವರು ಅಲ್ಲಿ ಕೆಲಸಕ್ಕೆ ಹೋದರು. ಅಲ್ಲೂ 6 ವರ್ಷ ಅದರ ನಂತರ ಮುಂಬೈಗೆ ಹೋಗಿದ್ದೆ. ಬಟ್ ಎಲ್ಲ ಕಡೆ ಅದು ನಮ್ಮ ಮನೆ ದೇವರು ಕೂಡ ನಮ್ಮೊಬ್ಬರು ಪೂರ್ವಜರು ದತ್ತಾತ್ರೇಯನನ್ನು ಭಜಿಸ್ತಿದ್ರು. ದತ್ತಾತ್ರೇಯನಿಗೆ 24 ಗುರುಗಳು ಇದ್ದರು ಅಂತ ನಮ್ಮ ತಾಯಿಯವರು ಹೇಳ್ತಿದ್ರು. ಹಾಗೆ ನೋಡಿದರೆ ನನಗೆ ಒಂದು 2400 ಗುರುಗಳು ಇರಬೇಕು. ಯಾಕಂದರೆ ಇಲ್ಲಿಂದ ಮುಂಬೈ ಕಳಿಸಿದ ಮೇಲೆ ಒಂದು ಶಾಲಾ ಕಾಲೇಜೆಲ್ಲ ಆಯಿತು ಅಂದರೆ ನಾಟಕ ರಂಗದಲ್ಲಿ, ಸಿನಿಮಾ ರಂಗದಲ್ಲಿ ಎಷ್ಟೊಂದು ಗುರುಗಳು ಇಷ್ಟೊಂದು ಮಾರ್ಗದರ್ಶನ ನೀಡಿದ್ದಾರೆ. ಇವತ್ತಿಗೂ ನಾನು ಒಂದು ಚಿತ್ರ ಒಪ್ಕೊಂಡ್ರೆ ನನಗೆ ನಿರ್ದೇಶನ ಮಾಡೋನು ಒಬ್ಬ ತರುಣ ನಿರ್ದೇಶಕನೇ ಇರ್ಬೋದು, ಅವನ ಹತ್ರನೂ ನಾನು ಕಲಿಯುವಂಥದ್ದು ಇರ್ತದೆ. ಹಾಗಾಗಿ ನಮ್ಮ ಎಷ್ಟೊಂದು ಗುರು, ನೀವು ಶಾಂಬನಿಗಲ್ರ ಹೆಸರು ಹೇಳಿದ್ರಿ, ನಾನು ಇಲ್ಲಿ ಇನ್ನೊಬ್ಬ ಕನ್ನಡಿಗರು ಎಲ್ರಿಗೂ ಗೊತ್ತಿರೋರು ಸತ್ಯು ಅವರು, ಅದರಂತೆ ನನ್ನ ಕರ್ನಾಟಕದಲ್ಲಿ ಒಂದು ಭಗವಾನ್ ಅವರು, ಈಗ ಯಾರು ಗಿರೀಶ್ ಕಾರ್ನಾಡ್, ಈಗ ಯಾರನ್ನು ಬಿಡಲಿ, ಯಾರನ್ನು ಹೆಸರಿಸಲಿ, ಹಾಗೆ ಅಂತ ಆ ರೀತಿ ಬಂದವನಾಗಿದ್ದರಿಂದ ಇದಕ್ಕೆಲ್ಲ ಅದು ಸಲ್ಲಬೇಕು ಮೊದಲು ಅವರು. ಸೊ ಬೆಳಗ್ಗೆ ಎದ್ದು ಕೂಡಲೇ ನಾನು ಆದಷ್ಟು ನನ್ನ ಗುರುಗಳನ್ನು ಸ್ಮರಿಸ್ಕೊಂಡು, ಆಮೇಲೆ ನನಗೆ ಸಿನಿಮಾ ರಂಗಕ್ಕೆ ಬಂದಮೇಲೆ ಹಿನ್ನೆಲೆ ಗಾಯನ ಮಾಡಿದ್ದರು. ಮೊಟ್ಟ ಮೊದಲು ಸಿಕ್ಕಿದ್ದೇ ನನಗೆ ನನ್ನ ಭಾಗ್ಯ ಈ ಪಂಡಿತ್ ಬಾಲಮುರಳಿ ಕೃಷ್ಣ ಅವರು. ನಂತರ ನಾನು ಪಂಡಿತ್ ಭೀಮಸೇನ್ ಜೋಶಿ ಅವರು. ನಂತರ ನಾನು ಮೆಚ್ಕೊಂಡು ಯಾವಾಗಲೂ ಮನೆಯಲ್ಲಿ ಹಾಕೋದು ಭದ್ರಗಿರಿ ಅಚ್ಯುತದಾಸ್ ಅವರ ಕೀರ್ತನೆಗಳು ನನಗೆ ನನಗೆ ಕನ್ನಡದಲ್ಲಿ ಭಾಳ ಸುಂದರವಾಗಿ ಅವರ ಕೆಸೆಟ್ಗಳನ್ನು ಹಾಕ್ಕೊಂಡು ಕೇಳ್ತಾ ಇರ್ತೀನಿ. ಆ್ಯಂಡ್ ಅದು ಭಾಳ ಎಲ್ಲ ಕಲಾ ಮಾಧ್ಯಮದಲ್ಲಿ ಪ್ರಕಾರಗಳಲ್ಲಿ ಈ ಹರಿಕತೆ ಬಹಳಷ್ಟು ಕಷ್ಟ, ಮೋಸ್ಟ್ ಡಿಫಿಕಲ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂಥರ ಈ ಆ್ಯಂಕರ್ಸ್ ಇದ್ದಾಗೆ ಆ್ಯಂಕರಿಂಗ್ ಈಸ್ ನಾಟ್ ಈಸಿ. ಈಗ ನಾನಾದರೂ ನಟನಾಗಿ ಬಾಯಿಪಾಠ ಮಾಡಿ ಒಪ್ಪಿಸ್ಬಹುದು. ಆ್ಯಂಕರ್ನವನು ಕ್ಷಣಕ್ಕೆ ಎಂಥ ಪ್ರೆಸೆನ್ಸ್ ಆಫ್ ಮೈಂಡ್, ಒಂದು ಹಜರ್ ಜವಾಬಿ ಆಗಿದ್ದು ಅವ್ರಿಗೆ ಎಷ್ಟು ಎಚ್ಚರದಿಂದ ಒಂದು ಎಲ್ಲಕ್ಕೂ ಅಂದರೆ ಸ್ಪಂದಿಸಿ ಅವ್ನು ಸ್ಪಾಂಟೇನಿಯಸ್ ಆಗಿ ಮಾಡಬೇಕು ಅಂತ ಅವರಿಂದ ಕಲಿಯುವಂಥದ್ದು ಎಷ್ಟು. ಹಾಗೆ ಎಲ್ಲಿ ನೋಡಿದ್ರು ಅಲ್ಲ ನಾವು ಕಲಿಯುವಂಥದ್ದು ಇರ್ತದೆ, ಗುರುಗಳು ಇರ್ತಾರೆ. ಸೊ ಆ ಎಲ್ಲ ಗುರುಗಳನ್ನು ಸ್ಮರಿಸ್ಕೊಂಡೇ ನಮ್ಮ ಅದಕ್ಕೊಂದು 15 ನಿಮಿಷ ಮೀಸಲಾಗಿ ಇಟ್ಟಿರ್ತೀನಿ ನಾನು. ಸೂಪರ್ ಸರ್. ಇನ್ನು ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋ ಒಂದು ಮಾತಿದೆ. ಗಾಯತ್ರಿ ಮೇಡಮ್ ಅವ್ರಿಗೆ ಎಷ್ಟು ಖುಷಿ ಆಯಿತು, ಯಾಕಂದರೆ ಅವರ ಒಂದು ಕಲಾ ಜೀವನವನ್ನೇ ನಿಮಗೋಸ್ಕರ ಅವರು ತ್ಯಾಗ ಮಾಡಿ ನಿಮ್ಮ ಜೊತೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಂಥವ್ರು ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ. ಸೊ ಅವರು ಎಷ್ಟು ಖುಷಿ ಪಟ್ಟರು, ಎಷ್ಟು ಭಾವುಕರಾದರು ಅಂತ. ನಿಜ ನೀವು ಹೇಳಿದ್ದು. ಅವರು ನನಗೋಸ್ಕರ ತುಂಬ ತ್ಯಾಗ ಮಾಡಿದರು. ಅವರು ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವ್ರ ಜೊತೆ, ವಿಷ್ಣು ಜೊತೆ, ಅಂಬರೀಷ್ ಜೊತೆ, ಲೋಕೇಶ್ ಜೊತೆ, ನನ್ನ ತಮ್ಮ ಶಂಕರ್ ಜೊತೆ ಎಲ್ಲರ ಜೊತೆ ನಟಿಸಿದರು. ಜನ ಅವರನ್ನು ಚಿತ್ರದಲ್ಲಿ ಹಾಕಬೇಕು ಅಂತಲೂ ಬರ್ತಿದ್ರು. ಅದು ನಾನು ಅವರಿಗೆ ಪ್ರಪೋಸ್ ಮಾಡಿ ಮದುವೆ ಆದ ನಂತರ, ಇಲ್ಲ ನನ್ನೊಂದು ಕಂಡೀಷನ್ ಇದೆ ಅಂತ ಹೇಳಿದ್ರು. ಏನು ಕಂಡೀಷನ್ನು ಅಂದಾಗ, ನನಗೆ ನೀವು ಮದುವೆ ಆದಮೇಲೆ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ಒತ್ತಾಯ ಮಾಡಬಾರ್ದು. ಇದೇನಪ್ಪ ಇದು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಒಬ್ಬ ಪುರುಷನಾಗಿ ಹೇಳ್ತೀನಿ, ಇದು ಹೆಂಡತಿ ಹೇಳಿದರೆ ಭಾಳ ಸಂತೋಷ. ಹೀಗೆ ಅಂಥ ಒಂದು ಪಾತ್ರವನ್ನು ಕೂಡ ನಾನು ಮಾಡಿದ್ದೆ. ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಲ್ಲ, ಹಾಗೆ ಅವನ ಪತ್ನಿ ಇಲ್ಲಿ ಹೋಗಿ ಕೆಲಸ ಮಾಡೋದು ಯಾವುದೂ ಇಷ್ಟ ಇರೋದಿಲ್ಲ. ಆಮೇಲೆ ಬಿಡುಗಡೆಯ ಬೇಡಿಯಲ್ಲೂ ಚಿತ್ರದಲ್ಲೂ ಹಾಗೆ ಇತ್ತು. ಸೊ ಪುರುಷರಿಗೆ ಸಾಮಾನ್ಯವಾಗಿ ಆ ಒಂದು ಬಟ್ ಈಗ ಕಾಲ ಬದಲಾಗಿದೆ. ಈಗ ಪುರುಷರು ಮನೆಯಲ್ಲಿರ್ತಾರೆ, ಮಹಿಳೆಯರು ಕೆಲಸಕ್ಕೆ ಹೋಗ್ತಿರ್ಬೋದು. ಬಟ್ ಅಂಥ ವಾತಾವರಣದಲ್ಲಿ ನನ್ನ ಪತ್ನಿ ಮಾಡಿದ್ದು ದೊಡ್ಡ ತ್ಯಾಗ. ಅದಕ್ಕೆ ಮೊನ್ನೆ ಅದರ ಕುರಿತು ಒಂದು ವಿಚಾರ ಬಂದ ಅವರು ಹೇಳಿದರು, ನನ್ನನ್ನು ನೀವು ಅದಕ್ಕೆಲ್ಲ ನೀವು ಲೆಕ್ಕ ತಗೊಳ್ಳೇಬೇಡಿ, ಯಾಕಂದರೆ ನಾನು 35 ವರ್ಷ ಆಯಿತು ನಟನೆ ಬಿಟ್ಟು ಅಂತ ಹೇಳಿ. ಅದು ಅವರು ಮಾಡಿದ್ದು ನನಗೋಸ್ಕರ, ಅದರ ಅರಿವು ನನಗಿದೆ, ಅದರ ಏನು ಗ್ರ್ಯಾಟಿಟ್ಯೂಡ್, ಅದರ ಏನಂತಾರೆ ಅದು
ನನಗಿದೆ. ಸೊ ಅದರ ಬಗ್ಗೆ ನಾನು ಅದರ ಅರಿವಿದೆ ನನಗೆ. ಹಾಗಾಗಿ ಇದು ನನಗೆ ಒಂದು 30% ಅಂದರೂ ಚಿಂತೆ ಇಲ್ಲ, 70% ನಾನು ಗಾಯತ್ರಿಗೆ ಕೊಡೋಗಿತ್ತು. ಸೂಪರ್ ಸರ್. ಬಹುಶಃ ಅವರು ಸಾಕಷ್ಟು ಜನಕ್ಕೆ ರೋಲ್ ಮಾಡೆಲ್ ಆಗ್ತಾರೆ ಈ ವಿಚಾರದಲ್ಲಿ. ಇವತ್ತು ಈ ಕ್ಷಣಕ್ಕೆ ಶಂಕರ್ ನಾಗ್ ಸರ್ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಅಂತ. ಅದನ್ನು ಲೆಕ್ಕ ಅದು ಹೇಳೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅವನು ನಟನಾಗಿ ಹೊರಹೊಮ್ಮಿ ಬಂದಿದ್ದರು. ಅವನಿಗೆ ನಿರ್ದೇಶನದಲ್ಲಿ ಹೆಚ್ಚು ಆಸ್ತಿ ಇತ್ತು. ನೀನು ನಟಿಸಬೇಕು, ನಾನು ನಿರ್ದೇಶಿಸಬೇಕು ಅಂತ ಹೇಳ್ತಿದ್ದು. ಬಟ್ ಇಂದಿನ ಸಂದರ್ಭದಲ್ಲಿ ಏನೋ ಭಗವಂತ ಆತನಿಗೆ ಅಷ್ಟೇ ಆಯುಷ್ಯ ಕೊಟ್ಟಿದ್ದು, 35 ವರ್ಷ. ಅವನು ಖಂಡಿತವಾಗಿಯೂ ತುಂಬ ಆನಂದ ಪಡ್ತಿದ್ದ. ಸರ್, ನಿಮ್ಮ ಸಿನಿಮಾಗಳನ್ನು ನಾವು ಥಿಯೇಟ್ರಿಗೆ ಹೋಗಿ ಎಂಜಾಯ್ ಮಾಡೋವಂಥ ಸೌಭಾಗ್ಯ ನಮಗೆ ಸಿಗಲಿಲ್ಲ. ನಾವೆಲ್ಲ 90s ಅವರು. ಆದರೂ ಕೂಡ ನೀವು ಇವಾಗಲೂ ಕೂಡ ಆಗ ಹೆಂಗಿದ್ರು ಅದೇ ಚಾರ್ಮು, ಅದೇ ಎನರ್ಜಿ, ಅದೇ ಸಿನಿಮೋತ್ಸಾಹ, ಅದೇ ಕಲಾಪ್ರೇಮ, ಅದೇ ಕಲಾಗೌರವ, ಅದೇ ಕಲಾಭಕ್ತಿಯಿಂದ ನೀವು ಕಲೆಯನ್ನು ಆರಾಧಿಸುವಂಥ ಒಂದು ಇದಿದೆಯಲ್ಲ, ನಿಜಕ್ಕೂ ಬೇರೆ ಇನ್ಯಾವ ಕಲಾವಿದರಲ್ಲೂ ನಾವು ಅದನ್ನು ಕಾಣೋಕ್ಕಾಗಲಿಲ್ಲ ಸರ್. ಬಟ್ ಈಗಲೂ ಕೂಡ ನಿಮ್ಮ ಸೆಕೆಂಡ್ ಇನ್ನಿಂಗ್ಸ್ ಇದೆಯಲ್ಲ, ನೀವು ಪೋಷಕ ಪಾತ್ರಗಳಲ್ಲಿ, ಒಂದು ಪ್ರಧಾನ ಪಾತ್ರಗಳಲ್ಲಿ ನೀವು ನಿಮ್ಮ ಅಭಿನಯ ನೋಡಿ ನಾವೆಲ್ಲ ತುಂಬ ಖುಷಿ ಪಟ್ಟಿದ್ದುಂಟು ಥಿಯೇಟ್ರ್ಗಳಲ್ಲಿ. ಸೊ ಈ ಸೆಕೆಂಡ್ ಇನ್ನಿಂಗ್ಸ್ ಬಗ್ಗೆ ಒಂದು 2 ಮಾತು ಮಾತಾಡೋದು. ಅಂದರೆ ಈಗ ನೋಡಿ ನೀವು, ಅದೆಲ್ಲ ನಿರ್ದೇಶನ ಮಾಡಿದವರು ನನಗಿಂತ ಅಂಥದ್ದು. ಇದು ಉದಾಹರಣೆಗೆ ರಿಷಬ್ ಶೆಟ್ಟಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಅಥವಾ ನಮ್ಮ ಹೇಮಂತ್ ಗೋಧಿ ಬಣ್ಣ, ಕಬಲುದಾರಿ ಅವರು ಮಾಡಿದರು. ಆಮೇಲೆ KGF ಮಾಡಿದಾಗಲೂ ಪ್ರಶಾಂತ್ ನೀಲ್, ಆಮೇಲೆ ಅನೇಕ ಬೇರೆ ಬೇರೆ ಎಲ್ಲರೂ ತರುಣರೇ. ಅವರ ದೃಷ್ಟಿಕೋನವೇ ಬೇರೆ. ಅದು ಕಾಲ ಬದಲಾಗ್ತದೆ, ಸಮಯ ಬದಲಾಗದಂತೆ ಎಲ್ಲವೂ ಬದಲಾಗ್ತದೆ. ಸೊ ಹಾಗಾಗಿ ಆದರೂ ಅವರು ಹೇಳುವಂಥದ್ದು, ಕಲಿಯುವಂಥದ್ದು ತುಂಬ ಇರ್ತದೆ. ಅಂಥವ್ರ ಜೊತೆನೂ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ಅದು ಆ ರೀತಿ ಒಂದು ಅನುಭವ ನನ್ನ ಪಾಲಿಗೆ ಬಂದಿತ್ತು. ಹಾಗಾಗಿ ಅವರ ಜೊತೆ ಇಷ್ಟು ಮಾಡ್ಕೊಂಡು ಬಂದೆ. ಆದರೆ ಕ್ರಮೇಣ ನೋಡಿದರೆ ಜನರ ಅಭಿರುಚಿಯು ಕೂಡ ಬದಲಾಗ್ತಾ ಇರ್ತದೆ. ಅದಕ್ಕೆ ತಕ್ಕಂತೆ ಅವರು ಕೂಡ ಬದಲಾಗ್ತಾರೆ. ಸೊ ಹಾಗೆ ಲೋಕೋ ಭಿನ್ನ ರುಚಿ ಅಂತ ಹೇಳ್ತಾರೆ. ಹಾಗೆ ಭಿನ್ನ ಭಿನ್ನ ರುಚಿ, ಕಾಲ ಬದಲಾಗ್ತಿದ್ದಂಗೆ ಅದು ಕೂಡ ರುಚಿಯಲ್ಲೂ ಅಭಿರುಚಿಯಲ್ಲೂ ಕೂಡ ಪರಿವರ್ತನೆ ಆಗ್ತಾ ಇರ್ತದೆ. ಅದಕ್ಕೆ ತಕ್ಕಂತೆ ಹೊಂದ್ಕೊಂಡು ಹೋಗಬೇಕು. ಎಲ್ಲಿವರೆಗೆ ಹೊಂದ್ಕೊಂಡು ಹೋಗೋಕ್ಕೆ ಸಾಧ್ಯ ಅಲ್ಲಿವರೆಗೆ ನಾನು ಹೊಂದ್ಕೊತೀನಿ. ನಿಮ್ಮೊಟ್ಟಿಗೆ 138 ಮಂದಿ ಈ ಪದ್ಮ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅದರಲ್ಲೂ ಚಿತ್ರರಂಗ ಅಂತಂದಾಗ ಗ್ರೇಟ್ NT ರಾಮಾರಾವ್ ಅವರ ಮಗ ಆದಂತಹ ನಂದಮೂರಿ ಬಾಲಕೃಷ್ಣ ಅವ್ರಿಗೆ ಬಂದಿದೆ, ತಮಿಳಲ್ಲಿ ಅಜಿತ್ ಅವ್ರಿಗೆ ಬಂದಿದೆ, ಮತ್ತು ನಮ್ಮ ರಿಕ್ಕಿ ಕೇಜು ಗ್ರಾಮಿ ಅವಾರ್ಡ್ನ ಪದೇ ಪದೇ ರಿಸೀವ್ ಮಾಡಿದಂಥ ರಿಕ್ಕಿ ಕೇಜ್ ಅವ್ರಿಗೆ ಬಂದಿದೆ. ಅವರೆಲ್ರಿಗೂ ಏನಂತ ಹೇಳಕ್ಕೆ ಬಯಸ್ತೀರ ಸರ್? ಎಲ್ರಿಗೂ ಅಭಿನಂದನೆಗಳು ಅಷ್ಟೇ. ನಾನು ಇನ್ನೇನು ಹೇಳಿ, ಈಗ ನಿನ್ನೆ ಕೂಡ ನನಗೆ ಚಿರಂಜೀವಿಯವರು ಅಭಿನಂದನೆಗಳನ್ನು ಆ ರೀತಿ ಅವರು ಏನಂತಾರೆ ಸೋಷಿಯಲ್ ಮಾಧ್ಯಮದಲ್ಲಿ ಅವರು ಟ್ವೀಟ್ ಮಾಡಿದರು. ಖುಷ್ಬು ಅವರು ಮಾಡಿದರು. ಇವತ್ತು ವೈಯಕ್ತಿಕ ಸುಹಾಸಿನಿಯವರಿಂದಲೂ ಸಂದೇಶ ಬಂತು. ಹಾಗೆ ಎಲ್ರಿಗೂ ಸಂತೋಷವೇ. ಹಾಗೆ ಅವರಿಗೆ ನೀವು ಹೇಳಿದವರು ಎಲ್ರಿಗೂ ಸಿಕ್ಕಿದ್ರೆ ಅವರಿಗೂ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಕೊನೆಯ ಪ್ರಶ್ನೆ ಸರ್, ಮತ್ತೆ ನಿಮ್ಮನ್ನು ಬೆಳ್ಳಿ ಪರದೆ ಮೇಲೆ ನಾವು ನೋಡಬೇಕು ಅನ್ನೋದು ನಮ್ಮ ಆಶಯ. ಇತ್ತೀಚೆಗೆ ಅನಂತ್ ನಾಗ್ ಸರ್ ಯಾಕೆ ನಟಿಸ್ತಾ ಇಲ್ಲ ಅನ್ನೋದೊಂದು ಎಲ್ಲರಿಗೂ ಪ್ರಶ್ನೆ ಕಾಡ್ತಾ ಇದೆ. ಬಟ್ ನಿಮ್ಮ ಆಯ್ಕೆಗಳೇ ಅದಕ್ಕೆ ಕಾರಣ ಅಂತ ನಮಗೂ ಗೊತ್ತು. ಕನ್ನಡಿಗರಿಗೆ ಏನು ಹೇಳಕ್ಕೆ ಬಯಸ್ತೀರ? ಒಳ್ಳೆ ಒಂದು ಕಥಾನಕ, ಒಳ್ಳೆಯ ಪಾತ್ರ ಮಾಡುವಂಥದ್ದು. ನಾನು ಅಂಥ ಒಂದು ಪಾತ್ರ ಮಾಡಿದರೆ ಜನರಿಗೂ ಹೆಮ್ಮೆ ಅನ್ನಿಸ್ಬೇಕು. ಇಂಥ ಮಾಡೋದು ಎಲ್ಲೂ ಅವ್ರ ಮನಸ್ಸಿನಲ್ಲಿ ಒಂದು ನೆರಳಿಗೂ ಕೂಡ ಯೋಚನೆಯ ನೆರಳು ಕೂಡ ಬರಬಾರ್ದು. ಇದನ್ನು ಯಾಕೆ ಅನಂತ ಮಾಡೋದ ಅಂತ ಬರಬಾರ್ದು. ಆ ಹೊಣೆಗಾರಿಕೆ ಈಗ ಅಷ್ಟು ನನ್ನ ಮೇಲಿದೆ. ಸೊ ಅದಕ್ಕೆ ತಕ್ಕಂತೆ ಅದಕ್ಕೆ ಸಮಾಧಾನವಾಗಿ ಪಾತ್ರ ಸಿಕ್ಕಿದ್ರೆ ಖಂಡಿತ ಮಾಡ್ತೇನೆ. ಅದು ಅಲ್ಲಿ ಬರೋ ತನಕ ಮಾತ್ರ ಬಂದದ್ದಕ್ಕೆ ಎಲ್ಲ ಇಲ್ಲ ಮಾಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ನಿಮ್ಮನ್ನು ಪ್ರೀತಿಸೋ ಮನಸ್ಸುಗಳಿಗೆ, ಕನ್ನಡ ಮನಸ್ಸುಗಳಿಗೆ ಏನು ಹೇಳಕ್ಕೆ ಬಯಸ್ತೀರ ಸರ್? ವಿಶ್ವದ ಮೂಲೆಗಳಲ್ಲಿದ್ದಾರೆ. ಕೊನೆಯದಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ ಇದರ ಸಂದರ್ಭ, ಈ ಪದ್ಮಭೂಷಣ ಪ್ರಶಸ್ತಿ ಬಂದಿದ್ದು ಅದು ತಮ್ಮೆಲ್ರಿಗೂ ತಮಗೋಸ್ಕರನೇ ನಾನು ಅರ್ಪಿಸ್ತೀನಿ ಅಂತ ಮತ್ತೊಮ್ಮೆ ಹೇಳ್ತೇನೆ. ಐ ಡೆಡಿಕೇಟ್ ದಿಸ್ ಅವಾರ್ಡ್ ಟು ಕನ್ನಡಿಗ ಆ್ಯಂಡ್ ಕರ್ನಾಟಕ ಆ್ಯಂಡ್ ತಾಯಿ ಭುವನೇಶ್ವರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ
ಇವರು 76ರ ಆಲದ ಮರ ಅಲ್ಲ, 26ರ ಆಲದ ಮರ ಅಂತಂದರೆ ತಪ್ಪಾಗಲ್ಲ. ಯಾಕಂದರೆ ಸತತ 50 ವರ್ಷಗಳಿಂದ, 5 ದಶಕಗಳಿಂದ ಅದೆಷ್ಟೋ ಜನಕ್ಕೆ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ. ಇವತ್ತಿಗೂ ಕೂಡ ಅವರ ಸಿನಿಮಾಗಳು ಅಂದರೆ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇಂಪ್ರೆಸಿವ್ ಆಗಿರುತ್ತೆ. ಸೊ ಇದಾಗಿತ್ತು ಪದ್ಮಭೂಷಣ ಡಾಕ್ಟರ್ ಅನಂತ್ ನಾಗ್ ಅವರ ಮನದಾಳದ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಲಕ್ಷ್ಮೀನಾರಾಯಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.